ಹೆಸರು ಶಿವಗೌಡ್ರು ಅಂತೇಳಿ. ನಾವು ಬೈರೇಗೌಡನಹಳ್ಳಿ, ಬೆಂಗಳೂರು ಉತ್ತರ ತಾಲೂಕು, ದಾಸನಪುರ ಹೋಬಳಿಯವರು. ನಾವು ಇದೇ ಮಾರ್ಚ್ 30ರಂದು ಸೋಮವಾರ ರಾತ್ರಿ 8:30ಕ್ಕೆ ಶ್ರೀ ಮಹದೇಶ್ವರ ಪರವ ಪ್ರಯುಕ್ತ ಶ್ರೀ ಸಂಪೂರ್ಣ ರಾಮಾಯಣ ಎಂಬ ನಾಟಕವನ್ನು, ಪೌರಾಣಿಕ ನಾಟಕವನ್ನು ಆಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಗ್ರಾಮಸ್ಥರು ಹಿಂದಿನಿಂದಲೂ ಸಹ ಆಡ್ಕೊಂಡು ಬಂದಿದ್ರು. ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಯುವ ಪ್ರತಿಭೆಗಳಾಗಿ. ಅದೇ ರೀತಿ ಮುಂದುವರಿತಾ ಇರಲಿ ಅಂತ ನಾವು ಕೇಳ್ಕೊತೀವಿ. ಹಾಗಾಗಿ ಎಲ್ಲ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಮತ್ತು ಈ ಏನು ನಮ್ಮ ಪೌರಾಣಿಕ ನಾಟಕ ಸಂಪ್ರದಾಯ ಇದೆ ಅದು ಇನ್ನೂ ಮುಂದುವರಿಬೇಕು, ಈ ಕಲೆ ಇದೇ ರೀತಿ ಮುಂದುವರಿಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಧನ್ಯವಾದ. ದಯವಿಟ್ಟು ಎಲ್ಲರೂ ಕೂಡ ಆಗಮಿಸಬೇಕು, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ವಿನಂತಿ. ಒಂದು ದಿವಸ ನಡೀತದೆ, ಸುಮಾರು 1,000 ಜನ ಸೇರ್ತಾರೆ ಅನ್ನೋದು ಇದಿದೆ ಸರ್. ಎಲ್ಲ ಹೊಸ ಪಾತ್ರಧಾರಿಗಳು, ಕೆಲವೊಂದು ಇದ್ದಾರೆ, ಹಳೆಬ್ರು ಇದರಲ್ಲಿ ಭಾಗವಹಿಸಿದ್ದಾರೆ, ಕೆಲವರು ವಯಸ್ಸಾದವರ ಭಾಗವಹಿಸೋಕ್ಕಾಗಿಲ್ಲ. ಅದನ್ನ ಯುವ ಪ್ರತಿಭೆಗಳು ಬಂದು ಆಡ್ತಾ ಇದ್ದಾರೆ ಸರ್. ಇದು ಸಂಪೂರ್ಣ ರಾಮಾಯಣ ಅಂದ್ಬಿಟ್ಟು ಶ್ರೀ ಕಾಳಿಕಾಂಬ ಡ್ರಾಮಾ ಸೀನರಿ, ರಾವತ್ನಹಳ್ಳಿ ಅವರು ಸರ್. ಮಾಸ್ಟರ್ ಹೆಸರು ಶೇಷಾದ್ರಿ ಸರ್ ಅಂತ ಹೇಳಿ, ಕಿರೀಟ ಪುರಸ್ಕೃತರು ಸರ್. ಇದು ನಾವು ಸುಮಾರು 3 ತಿಂಗಳಿಂದ ಮಾಡ್ತಾ ಇದೀವಿ ಸರ್. ಸರ್ ಶಿವಕುಮಾರ್ ಅಂತ, ನನ್ನ ಪಾತ್ರ ಬಂದು ರಾವಣ. ನನ್ನ ಹೆಸರು ಮುನ್ರಾಜು ಅಂತ ಹೇಳ್ಬಿಟ್ಟು ಭರತನ್ ಪಾತ್ರ ಮಾಡ್ತಾ ಇದ್ದೀನಿ. ನಮ್ಮದು ಬೆಂಗಳೂರು ಉತ್ತರ ತಾಲೂಕು, ಬೈರೇಗೌಡನಹಳ್ಳಿ, ದಾಸನಪುರ ಹೋಬಳಿ. ನಾವು ಮಹದೇಶ್ವರನ ಪರಾವ ಇಟ್ಕೊಂಡಿದ್ದೀವಿ. ಮಾರ್ಚ್ 30ನೇ ತಾರೀಕು ಬೆಳಿಗ್ಗೆ ಮಹದೇಶ್ವರನ ಪರಾವ ಮುಗಿದ ಪ್ರಯುಕ್ತ ಅದೇ ನೈಟು 8:30ಕ್ಕೆ ಸಂಪೂರ್ಣ ರಾಮಾಯಣ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದೀವಿ. ಎಲ್ಲ ಕಲಾವಿದರುಗಳು ಸೇರಿ ಈ ನಾಟಕನ ಮುಂದೆತ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯಗಳಿದೆ. ಅಕ್ಕಪಕ್ಕದ ಗ್ರಾಮಸ್ಥರುಗಳು ಎಲ್ಲ ಕಲಾವಿದರು ಸೇರಿ ಈ ಪ್ರೋತ್ಸಾಹ ನೀಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ.